ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ ಡಿಸೈನ್ಸ್ ಇದೆ, ತೋರಿಸ್ತೀನಿ ನೋಡಿ. ಮೊದಲಿಗೆ ನನ್ನ ಕೆಲಸನ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲ ಮನೆ ಕೆಲಸನೆಲ್ಲ ಮುಗಿಸಿ ದೀಪ ಹಚ್ಚಿ ರಾಯರಿಗೆ ಈ ರೀತಿಯಾಗಿ ನಾನು ಇವಾಗ ಮೊದಲಿಗೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಇನ್ನೂ ವರ್ಕ್ ಮಿಷಿನ್ಗೂ ಕೂಡ ಫಿಟ್ ಮಾಡಿಲ್ಲ. ಒಂದಷ್ಟು ಕಟ್ಟಿಂಗ್ ಮಾಡಬೇಕಿತ್ತು, ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಸ್ವಲ್ಪ ಕಟ್ಟಿಂಗ್ ಮಾಡ್ತಿದ್ದೆ. ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊತಿದ್ದೀನಿ ನೋಡಿ. ಇವಾಗ ನಾನು ಕೆಲಸನ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ವರ್ಕ್ ಮಿಷಿನ್ಗೆ ಫಿಟ್ ಮಾಡಿಬಿಡೋಣ, ಆಮೇಲೆ ಕಟ್ಟಿಂಗ್ ಮಾಡೋಣ ಅಂತೇಳಿ ಅದನ್ನು ಸ್ಟಾಪ್ ಮಾಡಿ ವರ್ಕ್ ಮಿಷಿನ್ಗೆ ವರ್ಕ್ ಹಾಕೋದಕ್ಕೆ ಅಂತ ಬಟ್ಟೆ ಮತ್ತು ದಾರನೆಲ್ಲ ಹುಡುಕ್ತಿದ್ದೀನಿ. ಮೊದಲಿಗೆ ಇದನ್ನು ಫಿಟ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿರುತ್ತೆ. ಆಮೇಲೆ ಬೇಕಾದರೆ ನಾವು ಕಟ್ಟಿಂಗ್ ಮಾಡ್ಕೋಬೋದು ಅಂತ ಅಂದ್ಕೊಂಡು ಅರ್ಜೆಂಟ್ ಇತ್ತು, ಸಂಜೆನೇ ಕೊಡಬೇಕು ಇದನ್ನು. ಇನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡೋ ಅಷ್ಟು ಟೈಮ್ ಆಗುತ್ತೆ ಅಂತೇಳಿ ವರ್ಕ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೆ. ಹಾಗೆ ವಿಡಿಯೋ ಮಾಡಿಕೊಂಡೆ. ಇತ್ತೀಚೆಗೆ ಬರುವಂಥ ಕಸ್ಟಮರ್ ಒಂದಿಬ್ಬರು ಹೇಳಿದ್ರು, ತುಂಬ ಜನ ಹೇಳ್ತಾರೆ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿಸ್ಕೊಂಡ್ರೆ ವರ್ಕ್ ಚೆನ್ನಾಗಿ ಬರಲ್ಲ, ಮತ್ತು ಫಿನಿಶಿಂಗ್ ಕೂಡ ಚೆನ್ನಾಗಿರಲ್ಲ, ಮತ್ತು ದಾರ ಕೂಡ ನೀಟಾಗಿರಲ್ಲ ಅಂತೆಲ್ಲ ಹೇಳ್ತಾರೆ ಅಂತ ಒಬ್ಬರು ನನಗೆ ಹೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ಯಾರ ಮಾತನ್ನು ಕೂಡ ನಂಬೇಡಿ ನೀವು. ಇತ್ತೀಚೆಗೆ ಜಾಸ್ತಿ ಟ್ರೆಂಡಿಂಗಲ್ಲಿರೋದು ಕಂಪ್ಯೂಟರ್ ಮಿಷಿನ್ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಎರಡೆರಡು ಮಿಷಿನ್ನ ತೊಗೊಂಡು ವರ್ಕ್ ಮಾಡ್ತಿದ್ದಾರೆ. ಯಾವುದೇ ರೀತಿ ಬಟ್ಟೆ ಹಾಳಾಗೋದಾಗಲಿ, ವರ್ಕ್ ಚೆನ್ನಾಗಿ ಬರದೇ ಇರೋ ರೀತಿಯಾಗಲಿ ಯಾವುದೂ ಇರಲ್ಲ. ಯಾವುದೇ ಕಸ್ಟಮರ್ ಆದರೂ ಕೂಡ ವಿಡಿಯೋನ ನೋಡ್ತಿರೋ ಎಲ್ಲರಿಗೂ ನಾನು ಹೇಳೋದು ಇಷ್ಟೇ, ಯಾವುದೇ ವರ್ಕ್ ಕಂಪ್ಯೂಟರ್ ಮಿಷಿನ್ ವರ್ಕ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಆಲ್ರೆಡಿ ಈಗ 2 ವರ್ಷ ಆಯ್ತಾ ಬಂತು. 2 ವರ್ಷದಿಂದ ತುಂಬ ಡಿಸೈನ್ಸ್ ಮಾಡಿದ್ದೀನಿ. ನನ್ನ ವೀಡಿಯೋಸ್ನ ನೋಡಿದ್ರೆ, ಎಲ್ಲ ವೀಡಿಯೋಸ್ನ ನೋಡಿದ್ರೆ ಎಷ್ಟೊಂದೆಲ್ಲ ವರ್ಕ್ ಮಾಡಿದ್ದೀನಿ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಸಾಫ್ಟ್ ಬಟ್ಟೆ ಇರ್ಬೋದು, ಎಲ್ಲ ಬಟ್ಟೆಗೂ ಕೂಡ ವರ್ಕ್ ಮಾಡಿದ್ದೀನಿ. ಯಾವ ಬಟ್ಟೆನೂ ಹಾಳಾಗಿದೆ ಅನ್ನೋ ಹಾಗೆ ಯಾವುದೂ ಇಲ್ಲ, ಮತ್ತು ವರ್ಕ್ ಚೆನ್ನಾಗಿ ಬಂದಿಲ್ಲ ಅನ್ನೋ ಹಾಗೂ ಯಾವುದೂ ಇಲ್ಲ. ತುಂಬ ಜನ ಹೇಳ್ತಾರಂತೆ ಇದರಲ್ಲಿ ವರ್ಕ್ ಮಾಡಿಸ್ಕೊಂಡ್ರೆ ವರ್ಕ್ ಬರಲ್ಲ, ಚೆನ್ನಾಗಿರಲ್ಲ, ಜಾಸ್ತಿ ದಿವಸ ಬರಲ್ಲ ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಎದುರ್ಕೊಂಡು ಸ್ವಲ್ಪ ಬೇರೆ ಕಡೆ ಕೊಟ್ಟು ಅಂತ ಹೇಳ್ತಿದ್ರು ಒಬ್ಬರು ಬಂದಂಥ ಕಸ್ಟಮರು. ಅದಕ್ಕೋಸ್ಕರ ಈ ರೀತಿ ತಪ್ಪಾಗಿ ತಿಳ್ಕೊಳ್ಳುವಂಥ ತುಂಬ ಜನ ಇರ್ತಾರೆ ಕೆಲವರು. ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಾಕ್ತಿದ್ದೀನಿ. ಇತ್ತೀಚೆಗೆ ಈ ರೀತಿ ಮಿಷಿನ್ ತೊಗೊಂಡು ತುಂಬ ಹೆಣ್ಮಕ್ಳು ಈ ರೀತಿಯಾಗಿ ವರ್ಕ್ ಮಾಡ್ತಿದ್ದಾರೆ. ಯಾವುದೇ ರೀತಿ ಬೇಕಾದ್ರೆ ನೀವು ಎಲ್ಲ ಕಡೆ ವಿಚಾರಿಸಿ ನೋಡಿ, ಯಾವುದೇ ರೀತಿ ತೊಂದರೆ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲೊಂದಷ್ಟು ತೋರಿಸ್ತಿದ್ದೀನಿ ನೋಡಿ, ಇದು ಮೈಸೂರು ಸಿಲ್ಕ್ ಸೀರೆ. ಇದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸಾಫ್ಟ್ ಸಿಲ್ಕ್ ಆದ್ರೂ ಕೂಡ ವರ್ಕ್ ಮಾಡ್ಬೋದು. ಯಾವುದೇ ರೀತಿ ನಿಮ್ಮ ಬಟ್ಟೆಗೆ ತೊಂದರೆ ಆಗಲ್ಲ, ಮತ್ತು ವರ್ಕ್ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮದುವೆ ಬಟ್ಟೆನ ಸ್ಟಿಚ್ ಮಾಡಿದ್ದೆ ಅಂತ ತೋರಿಸಿದ್ದೆ ನಿಮಗೆ. ಆ ಮದುವೆ ಬಟ್ಟೆನೆಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ, ಚೆನ್ನಾಗಿ ವರ್ಕ್ ಮಾಡಿ ಕೊಟ್ಟಿದ್ದೀರಾ ಅಂತೇಳಿ ಈ ಕಸ್ಟಮರು ನನಗೆ ಹೊಸ್ದಾಗಿ ತಂದು ಕೊಟ್ಟಿದ್ದಾರೆ. ಇವಾಗ ಇದನ್ನೆಲ್ಲ ನೋಡಿ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸ್ವಲ್ಪ ಬಟ್ಟೆನ ಕೊಟ್ಟೋಗಿದ್ದಾರೆ. ಇವಾಗ 2ನ್ನ ಅವರಿಗೆ ಸ್ಟಿಚ್ ಮಾಡಿಕೊಟ್ಟೆ. ಇನ್ನೂ 2 ಬಟ್ಟೆನ ಇದೇ ಸೇಮ್ ಏನು ಕಲರ್ ಇದೆ ಅದೇ ಕಲರು ನನ್ನ ತಂಗಿಗೂ ಕೂಡ ವರ್ಕ್ ಮಾಡಿಕೊಡಿ, ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟೋಗಿದ್ದಾರೆ. ಮುಂದೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡಿ ವರ್ಕ್ ಮಾಡಿದ್ದೀನಿ ಅಂತ. ಯಾವುದೇ ರೀತಿ ತೊಂದರೆ ಆಗಲ್ಲ. ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೊಳ್ಳೆ ಡಿಸೈನ್ಸ್ ಬರುತ್ತೆ. ಯಾರೂ ನೀವು ಆ ರೀತಿ ಎಲ್ಲ ಅಂದ್ಕೊಂಡು ಬೇರೆ ಕಡೆ ಕೊಡಬೇಡಿ. ಈ ರೀತಿಯಾಗಿ ಮಾಡುವಂಥ ಹೆಣ್ಮಕ್ಳುಗಳಿಗೆ ಸಪೋರ್ಟ್ ಮಾಡಿ ನೀವು ವರ್ಕ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಏನು ಅಂದರೆ ಅವ್ರಿಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ, ಈ ರೀತಿ ಮಾಡೋದ್ರಿಂದ ಈ ರೀತಿ ಆಗುತ್ತೆ, ಕಂಪ್ಯೂಟರ್ ಮಿಷಿನ ಚೆನ್ನಾಗಿ ಮಾಡಲ್ಲ. ನನಗೆ ಇವಾಗ ಇತ್ತೀಚೆಗೆ ಬಂದಂಥ ಕಸ್ಟಮರಲ್ಲಿ ಒಂದು 3-4 ಜನ ಅದೇ ರೀತಿ ಹೇಳಿದ್ರು. ಅದಕ್ಕೋಸ್ಕರನೇ ವಿಡಿಯೋ ಮಾಡಿಕೊಂಡೆ, ಯಾವ ರೀತಿ ಬಂದಿದೆ ನೋಡಿ. ಆ ರೀತಿ ಎಲ್ಲ ನೀವು ತಪ್ಪು ತಿಳ್ಕೊಬೇಡಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿರಲ್ಲ, ಯಾರೋ ಹೇಳಿದ್ರು ಅಂತೇಳಿ ಅದನ್ನೇ ನಂಬ್ಕೊಂಡು ಬಿಡ್ತಾರೆ. ಆ ರೀತಿ ನಂಬ್ಕೋಬೇಡಿ. ಈ ರೀತಿ ಮಾಡುವಂಥವ್ರ ಕೈಲಿ ಮಾಡಿಸ್ಕೊಂಡು ನೋಡಿ, ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ನಿಮ್ಮ ಬಟ್ಟೆ ಹಾಳಾಗಲ್ಲ, ನಿಮ್ಗೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ. ನಾನು ಇತ್ತೀಚೆಗೆ ಈ 2 ವರ್ಷದಲ್ಲಿ ಎಲ್ಲ ವೀಡಿಯೋಸ್ನ ನೋಡಿ ಎಷ್ಟೊಂದು ಬ್ಲೌಸ್ಗಳನ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಮತ್ತು ನನಗೂ ಕೂಡ ತುಂಬಾ ಜಾಸ್ತಿನೇ ಕೆಲಸ ಬರ್ತಿದೆ. ಒಬ್ರಿಗಿಂತ ಒಬ್ಬರು ನೋಡಿ ಚೆನ್ನಾಗಿ ಇಷ್ಟಪಟ್ಟು ಕಸ್ಟಮರ್ ದಿನೇ ದಿನೇ ಜಾಸ್ತಿ ಕೂಡ ಆಗ್ತಿದ್ದಾರೆ ಹೊರತು ಯಾರೂ ಕೂಡ ಕಡಿಮೆ ಆಗ್ತಿಲ್ಲ. ಎಲ್ಲೋ ಒಬ್ಬರು ಇವಾಗ ನನಗೆ ಈ 2 ವರ್ಷದಲ್ಲಿ 1-2-3 ಜನ ಆ ರೀತಿಯಾಗಿ ಹೇಳಿದ್ರು, ಈ ರೀತಿ ಆಗುತ್ತಂತೆ ನೋಡಪ್ಪ, ನೋಡಿ ಮಾಡು ಅಂತ ಹೇಳಿದ್ರು. ಆವಾಗ ಇಲ್ಲ, ಅವ್ರಿಗೆ ಹೇಳಿದೆ, ಇಲ್ಲ ಈ ರೀತಿ ಎಲ್ಲ ಏನು ತೊಂದರೆ ಆಗಲ್ಲ, ನಿಮ್ಮ ಬಟ್ಟೆ ಚೆನ್ನಾಗೇ ಇರುತ್ತೆ, ನಾನು ಮಾಡ್ತೀನಿ, ನೀವು ಯಾರೋ ಹೇಳಿದ್ರು ಅಂತ ನೀವು ಭಯ ಪಡಬೇಡಿ ಅಂತ ಹೇಳಿ ಮಾಡಿದೆ. ಆ ರೀತಿಯಾಗಿ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ ನಾನು ಕೂಡ ವಿಡಿಯೋ ಮಾಡಾಕ್ತಿದ್ದೀನಿ. ಎಷ್ಟೋ ಹೆಣ್ಮಕ್ಳು ಇತ್ತೀಚೆಗೆ ಜಾಸ್ತಿ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಕಂಪ್ಯೂಟರ್ ಮಿಷಿನ್ ತೊಗೊಂಡು ತುಂಬ ಜನ ಲಕ್ಷಾಂತರ ರೂಪಾಯಿ, ಇವಾಗ ಒಂದೊಂದು ಮಿಷಿನ್ ತೊಗೋಬೇಕು ಅಂದರೆ 4.5 ಲಕ್ಷ, 4 ಲಕ್ಷ, 3.5 ಲಕ್ಷ ಕೊಟ್ಟು ತೊಗೊಂಡು ಮಾಡ್ತಿರ್ತೀರ. ಅಂಥವರಿಗೆ ಈ ರೀತಿಯಾಗಿ ಮಾಡಬೇಡಿ. ನೀವು ಎಲ್ಲ ಬಟ್ಟೆನೂ ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನೀವು ನನ್ನ ಹತ್ರನೇ ಮಾಡಿಸ್ಕೋಬೇಕು ಅಂತೇನಿಲ್ಲ, ಬೇರೆ ಕಡೆ ಮಾಡೋರನ್ನ ಬೇಕಾದ್ರೆ ವಿಚಾರಿಸಿ ನೋಡಿ. ಯೂಟ್ಯೂಬು, ಇನ್ಸ್ಟಾಗ್ರಾಮ್ನ ನೋಡಿದ್ರೆ ಎಷ್ಟೋ ಜನ ಮಾಡುವಂಥ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಹಾಕಿ ಕೇಳಿ ನೋಡಿ ಬೇಕಾದರೆ ನೀವು. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾರೋ ಹೇಳಿದ್ರು
ಹೇಳಿದ್ರು ಅಂತ ನೀವು ತಪ್ಪು ತಿಳ್ಕೊಬೇಡಿ. ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ಮಾಡಿಸ್ಕೊಳ್ಳಿ. ಹಾಗಂತೇಳಿ ಕಂಪ್ಯೂಟರ್ ಮಿಷಿನಲ್ಲಿ ಮಾಡೋದು ಚೆನ್ನಾಗಿ ಬರಲ್ಲ ಅಂತ ಮಾತ್ರ ಅಂದ್ಕೋಬೇಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೊಳ್ಳೆ ಡಿಸೈನ್ಸ್ ಕೂಡ ಇದೆ. ಇತ್ತೀಚೆಗೆ ಜಾಸ್ತಿ ಇದೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಯಾರೋ ಹೇಳಿದ್ರು ಅಂತ ಕೇಳಿಕೊಂಡು ಆ ರೀತಿಯಾಗಿ ಮಾಡಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಹಾಕ್ತಿದ್ದೀನಿ. ಈ ಡಿಸೈನ್ಸ್ ಎಲ್ಲ ಒಬ್ರದ್ದೇನೆ, ಎರಡೂ ಕೂಡ ಒಬ್ರದ್ದೇನೆ. ಹೊಸ ಕಸ್ಟಮರ್ ಅಂತ ಹೇಳಿದ್ನಲ್ಲ, ಹೊಸ ಕಸ್ಟಮರ್. ಇವಾಗ ಇದೆಲ್ಲ ಚೆನ್ನಾಗಿ ಬಂದಿರೋದು ನೋಡಿ, ಇನ್ನೂ 2 ಬ್ಲೌಸ್ನ ಕೊಟ್ಟಿದ್ದಾರೆ ನನಗೆ. ದಿನೇ ಒಬ್ರಿಗಿಂತ ಒಬ್ಬರು ಜಾಸ್ತಿ ಆಗಿ ಬರ್ತಿದ್ದಾರೆ. ಇವಾಗ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ, ಆ ಡಿಸೈನ್ ಚೆನ್ನಾಗೈತೆ ನನಗೆ ಮಾಡಿಕೊಡಿ ಅಂತ ದಿನೇ ಒಬ್ರಿಗೊಬ್ರು ಜಾಸ್ತಿನೇ ಆಗ್ತಿರೋದು, ಕಡಿಮೆ ಅಂತೂ ಆಗ್ತಿಲ್ಲ ನನಗೆ ಕಸ್ಟಮರು. ಯೂಟ್ಯೂಬ್ನ ನೋಡ್ಕೊಂಡು ಬಂದಂಥ ಕಸ್ಟಮರ್ ಕೂಡ ತುಂಬ ಜನ ಇದ್ದಾರೆ. ಅವರಿಗೂ ಕೂಡ ಎಲ್ಲರಿಗೂ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗೊಬ್ಬರು ಬಂದಿದ್ದರು, ನಮ್ಮ ಮಂಡ್ಯದವರೇ. ಅವರು ಸಿಂಚನ ಅಂತ ಅವ್ರ ಹೆಸರು. ಬರೀ ವರ್ಕ್ ಮಾಡಿಕೊಡಿ, ನಾವೇ ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಬಂದಿದ್ದರು. ಒಂದು 3-4 ಬ್ಲೌಸು ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡ್ರು. 1-2 ಬ್ಲೌಸ್ ಅವ್ರ ಅಮ್ಮಂಗೆ ಅಂತ ಆಗಿ ವರ್ಕ್ ಮಾಡಿಸ್ಕೊಂಡಿದ್ರು. ಈಗ ಈ ಬ್ಲೌಸು ಕೂಡ ಅವರೇ ನನಗೆ ತಂದು ಕೊಟ್ಟಿರುವಂಥದ್ದು. ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ಬಂದೈತೆ ಅಂತ ಹೇಳಿ ಅವರು ಬೇರೆಯವ್ರಿಗೆ ಹೇಳಿ ಅವ್ರ ಹತ್ರ ಇಸ್ಕೊಂಡು ಬಂದು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ನಂಬಿ ಬೇರೆಯವ್ರ ಹತ್ರ ಇಸ್ಕೊಂಡು ಬಂದು ನನಗೆ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ತುಂಬ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಮದುವೆ ಅಂತೆ, ಅವರೇ ಸ್ಟಿಚ್ ಮಾಡ್ಕೋತಾರಂತೆ. ಬರೀ ವರ್ಕ್ ಮಾಡಿಕೊಡಿ ಅಂತೇಳಿ ಯೂಟ್ಯೂಬ್ನ ನೋಡಿ ಬಂದಂಥ ಕಸ್ಟಮರ್ ಇವರು. ಇಷ್ಟೆಲ್ಲ ಚೆನ್ನಾಗಿ ಮಾಡುತ್ತೆ ಅಂತ ನಂಬಿಕೆ ಇರೋದಕ್ಕೋಸ್ಕರ ಅಲ್ವಾ ಎಲ್ಲರೂ ಹುಡ್ಕೊಂಡು ಬರೋದು. ಹಾಗಾಗಿ ಹೇಳ್ತೀನಿ, ಯಾವುದೇ ಹೆಣ್ಮಕ್ಳು ಕೂಡ ಈ ರೀತಿಯಾಗಿ ಅಂದ್ಕೊಂಡು ನೀವು ಬೇರೆ ಕಡೆ ಮಾಡಿಸ್ಕೋಬೇಡಿ. ಕಂಪ್ಯೂಟರ್ ಮಿಷಿನ್ ಚೆನ್ನಾಗಿ ಮಾಡುತ್ತೆ, ಮಾಡಿಸ್ಕೊಳ್ಳಿ. ನೀವು ಕೂಡ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಷ್ಟೊಂದೆಲ್ಲ ಬಂಡವಾಳ ಹಾಕಿ ಕೆಲಸ ಮಾಡ್ತಿರ್ತಾರೆ. ನನ್ನ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ, ಆದರೆ ನೀವು ಆ ರೀತಿ ತಪ್ಪಾಗಿ ತಿಳ್ಕೊಂಡು ಮಾಡಿಸ್ಕೊಡ್ದೇ ಇರಬೇಡಿ. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಮಾಡಿಸ್ಕೊಳ್ಳಿ. ಕಂಪ್ಯೂಟರ್ ಮಿಷಿನ್ ಚೆನ್ನಾಗಿ ವರ್ಕ್ ಮಾಡುತ್ತೆ. ಡಿಸೈನ್ಸು ಕೂಡ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ನಿಮಗೆ ಹತ್ರದಿಂದನೇ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಅವರೇ ಸ್ಟಿಚ್ ಮಾಡ್ಕೋತಾರಂತೆ, ನಾನು ಬರೀ ವರ್ಕ್ ಮಾಡಿಕೊಡ್ಬೇಕಷ್ಟೇ. ಅವ್ರು ತುಂಬ ಬ್ಲೌಸ್ಗಳನ್ನ ವರ್ಕ್ ಮಾಡಿಕೊಟ್ಟೆ, ಒಂದು 4-5 ಬ್ಲೌಸ್ಗಳನ್ನ ವರ್ಕ್ ಮಾಡಿಕೊಟ್ಟೆ. ಎಲ್ಲದನ್ನು ಕೂಡ ಯೂಟ್ಯೂಬ್ಗೆ ವೀಡಿಯೋ ಮಾಡಿ ಹಾಕಿದ್ದೀನಿ, ವರ್ಕ್ ಮಾಡಿಕೊಟ್ಟಿರೋದನ್ನು ಕೂಡ. ಎಲ್ಲದೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಎಲ್ಲ ವೀಡಿಯೋಸ್ನ ನೋಡಿ ನೀವು ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಲೀವ್ಸಿಗೆ ಬಾರ್ಡರ್ ಲೈನ್ ಮಾತ್ರ ಹಾಕಿದ್ದೆ. ಈ ರೀತಿ ಡೋರಿಗೆಲ್ಲ ಮಾಡಿದ್ದೀನಿ, ಮಧ್ಯೆ ಇರೋದು ಡೋರಿಗೆ. ಫ್ರಂಟು ಬ್ಯಾಕು ಸೇಮ್ ಏನಿದೆ ಅದನ್ನೇ ನಾನು ಸ್ಲೀವ್ಸಿಗೆ ಲೈನ್ ಹಾಕಿದ್ದೆ. ಬಾರ್ಡರ್ ಲೈನ್ ಮಾತ್ರ ಹಾಕಿದ್ದೀನಿ, ಡಬಲ್ ಬಾರ್ಡ್ರ್ ಇರೋದ್ರಿಂದ ಮಧ್ಯೆ ಒಂದು ಲೈನ್ ಮಾತ್ರ ಹಾಕಿದ್ದೀನಿ. ಇನ್ನೂ ಒಂದು ಕೊಟ್ಟಿದ್ದಾರೆ, ಅದನ್ನು ಕೂಡ ವರ್ಕ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಸಾಧ್ಯ ಆದರೆ ಯಾವ ರೀತಿ ವರ್ಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ರೀತಿಯಾಗಿ ಮಾಡುವಂಥ ಹೆಣ್ಮಕ್ಳುಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ.